ವಿನಯ್ ಅವರೇ, ಈಗ ನಾನು ಆಗ್ಲೇ ಹೇಳ್ದಂಗೆ ಬೇರೆ ರಾಜ್ಯಗಳಲ್ಲಿ ಬಿಜೆಪಿಯೇತರ ವಿಪಕ್ಷಗಳು ಏನನ್ನ ಮಾಡ್ತಿದ್ವು, ಕರ್ನಾಟಕದಲ್ಲಿ ಇಲ್ಲಿನ ಕಾಂಗ್ರೆಸ್ ವಿರುದ್ಧ ಎನ್ಡಿಎ ಮೈತ್ರಿ ಪಕ್ಷಗಳು ಅದನ್ನ ಮಾಡ್ತಿದಾವೆ. ಕೆಲವು ದಾಖಲೆಗಳನ್ನ ಅವ್ರು ಸಲ್ಲಿಸಿದ್ದಾರೆ. ಈ ಹಿಂದೆ ವಿಡಿಯೋವನ್ನು ಬಿಡುಗಡೆ ಮಾಡಿದ್ರು. ಒಂದೇ ಕಡೆಗೆ ಜನರನ್ನ ಗುಂಪು ಕಟ್ಟಿಕೊಂಡು ಎನಿಮಿರೇಷನ್ ಫಾರ್ಮ್ ಅನ್ನ ತುಂಬಿಸೋದು, ಈ ತರದೆಲ್ಲ. ಈ ಬೆಳವಣಿಗೆ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಏನು? ಮೇಡಮ್, SIR ಅಲ್ಲಿ ತುಂಬಾ ಸಮಸ್ಯೆಗಳಿರೋದು ನಾನು ಒಪ್ಕೊಂತೀನಿ. ಮತ್ತೆ ಈಗ ಬಿಜೆಪಿ JDS ಅವ್ರು ಏನ್ ಹೇಳ್ತಾ ಇದ್ದಾರೆ, SIR ಅಲ್ಲಿ ಲೋಪದೋಷಗಳು ನಡೀತಾ ಇದೆ ಅಂತ, ಅವರು ಇದಕ್ ಮುಂಚೆನೆ ಎಚ್ಚೆತ್ಕೊಂಡು ಅವರು ಜನಗಳಿಗೆ ಯಾವ ತರ ಸಂಕಷ್ಟ ಆಗ್ತಿದೆ SIR ಇಂದ ಅಂತ ಅವ್ರು ಎಚ್ಚೆತ್ತಿದ್ರೆ ಇವತ್ತು ಅವ್ರು ಮಾಡ್ತಿರೋ ದೂರ್ಗೆ ಒಂದು ಮಾರಲ್ ಅಥಾರಿಟಿ ಇರ್ತಾ ಇತ್ತು. ಆದ್ರೆ ಇಷ್ಟು ದಿವಸನೂ SIR ಅಲ್ಲಿ ಅವ್ಯವಹಾರಗಳು ನಡ್ಕೊಂಡು ಬರ್ತಾನೆ ಇದೆ. ನಾವು ನನ್ನ ಮತ ನನ್ನ ಹಕ್ಕುವಿಂದ, SIR ವಿರೋಧಿ ಒಕ್ಕೂಟದಿಂದ ಹಲವಾರು ಸಂಘಟನೆಗಳು ಚುನಾವಣಾ ಆಯೋಗಕ್ಕೆ ಬರೀತಾನೆ ಇದೀವಿ ಯಾವ ತರ ಲೋಪದೋಷಗಳು ಆಗ್ತಾ ಇದೆ ಅಂತ. ಆಗ ಬಿಜೆಪಿ JDS ಅವರು ಎಚ್ಚೆತ್ಕೊಳ್ಳಿಲ್ಲ. ಕರ್ನಾಟಕದಲ್ಲಿ ಬಹಳಷ್ಟು ಮಹಿಳೆಯರು, ಸೊಸೆಂದ್ರು ತಪ್ಪಾಗಿ ಅವರ ಮಾವನ ಮಗಳಾಗಿ, ಫಾದರ್ ಇನ್ ಲಾದು ಡಾಟರ್ ಆಗಿ ಮ್ಯಾಪ್ ಆಗಿದ್ದಾರೆ. ಇದ್ರ ಬಗ್ಗೆ ನಾವು ಹಲವಾರು ಸತಿ ಎಚ್ಚರಿಕೆ ಕೊಟ್ಟಿದ್ದೀವಿ. ಇದ್ರ ಬಗ್ಗೆ ಯಾವತ್ತೂ ಸಹ ಬಿಜೆಪಿ JDS ಅವರು ಮಾತಾಡಿಲ್ಲ. ಕನ್ನಡಿಗರಿಗೆ ಆಗ್ತಿರೋ ಮೋಸದ ಬಗ್ಗೆ ಬಿಜೆಪಿ JDS ಅವರು ಮಾತಾಡಿಲ್ಲ. ಎರಡನೇದು, ನಾವು ಸ್ವಲ್ಪ ದಿವಸದ ಹಿಂದೆನೂ ಚುನಾವಣಾ ಆಯೋಗಕ್ಕೆ ಪತ್ರ ಬರೆದಿದ್ದೀವಿ. ಇವತ್ತು ಸಹ ಎನ್ಯೂಮರೇಷನ್ ಫಾರ್ಮ್ ತುಂಬೋದ್ರಲ್ಲಿ ಬಹಳಷ್ಟು ಡೌಟ್ಸ್ ಇದೆ. ಒಬ್ಬೊಬ್ರು BLO ಒಂದೊಂದು ಹೇಳ್ತಾ ಇದ್ದಾರೆ. AR ಒಂದ್ ಹೇಳ್ತಾರೆ, ER ಒಂದ್ ಹೇಳ್ತಾರೆ, BLO ಒಂದ್ ಹೇಳ್ತಾರೆ. ಜನಗಳಿಗೆ ಯಾವ ರೀತಿ ಫಾರ್ಮ್ ತುಂಬೋದು ಅಂತಾನೆ ಗೊತ್ತಾಗ್ತಿಲ್ಲ. ಎಸ್ಪೆಷಲಿ ಪ್ರಾಜನಿ ಮ್ಯಾಪಿಂಗ್ ಅಲ್ಲಿ ಸಂಬಂಧಿ ಡೀಟೇಲ್ಸ್ ಎಂಟರ್ ಮಾಡೋದ್ರಲ್ಲಿ ತುಂಬಾ ಗೊಂದಲ ಇದೆ. ಮತ್ತೆ ವರ್ತೂರು, ರಾಜರಾಜೇಶ್ವರಿ ನಗರ, ಸರ್ವಜ್ಞ ನಗರ, ಈ ಕೆಲವು ಕ್ಷೇತ್ರಗಳಲ್ಲಿ 2002 ಲಿಸ್ಟ್ ಅಪ್ಲೋಡೇ ಆಗಿಲ್ಲ. ನಾನ್ ಬಿಜೆಪಿ JDS ಅವ್ರು ಕೇಳ್ತಾ ಇರೋದು, ನೀವು ನಿಜವಾಗ್ಲೂ SR ಬಗ್ಗೆ ಮಾತಾಡ್ತಿದ್ರೆ ಜನಸಾಮಾನ್ಯರಿಗೆ ಏನ್ ಕಷ್ಟ ಆಗ್ತದೆ ಅದನ್ನ ಮಾತಾಡಿ. ನೀವ್ ಯಾಕೆ ಬರೀ ಇದ್ರ ಬಗ್ಗೆ ಮಾತಾಡ್ತೀರಾ? ವಿನಯ್, ಈಗ ಎರಡನ್ನ ಮಿಕ್ಸ್ ಮಾಡೋದ್ ಬೇಡ, ಎರಡನ್ನ ಸಪರೇಟ್ ನೋಡೋಣ. ಈಗ ನೈತಿಕತೆ ಪ್ರಶ್ನೆಯವರು ಜನರಿಗೆ ಮಾಹಿತಿ ಕೊಡ್ಬೇಕಾಗಿತ್ತ, ಯಾವ ರೀತಿ ನಡ್ಕೊಳ್ಬೇಕಾಗಿತ್ತು, ಅದನ್ನ ಒಂದ್ ಭಾಗದಲ್ಲಿ ಚರ್ಚೆ ಮಾಡೋಣ. ಆದ್ರೆ ಈಗ ಅವರು ವಿಡಿಯೋ ಪ್ರೂಫ್ ನ ಇಟ್ಟಿದ್ದಾರಲ್ಲ ಜನರ ಮುಂದೆ, ರಾಮನಗರದಲ್ಲಿ ಒಂದ್ ಕಡೆ ಕಲ್ಯಾಣ ಮಂಟಪದಲ್ಲಿ ಒಟ್ಟಿಗೆ ಜನರನ್ನ ಸೇರಿಸಿದ್ದು ಅಥವಾ ಶೋಭಾ ಕರಂದ್ಲಾಜೆ ಹೇಳ್ತಿರೋ ಆರೋಪ, ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲಿ ಲೋಪ ಆಗಿದೆ, ಸೇರಿಸ್ಕೊಂಡಿರೋದು ನಿಜಾನ, ಇದ್ರ ಬಗ್ಗೆ ಯಾರು ತನಿಖೆ ಮಾಡ್ಬೇಕು, ಯಾರು ಕ್ರಮ ಕೈಗೊಳ್ಬೇಕು? ಇದು ರಾಜ್ಯ ಸರ್ಕಾರದ ಜವಾಬ್ದಾರಿನ ಅಥವಾ ಚುನಾವಣಾ ಆಯೋಗದ ಜವಾಬ್ದಾರಿನ? ಯಾಕೆಂದ್ರೆ SIR ಪ್ರಕ್ರಿಯೆ ಅವರ ವ್ಯಾಪ್ತಿಯಲ್ಲಿ ನಡೀತಿರೋದು. ಇದನ್ನ ಹೇಗ್ ನೋಡ್ತೀರಿ ತಾವು? ಮೇಡಮ್, ಖಂಡಿತವಾಗ್ಲೂ ಯಾರಾದ್ರೂ ಏನಾದ್ರು ಅಲಿಗೇಷನ್ ಮಾಡಿದ್ರೆ ಅದ್ರ ಬಗ್ಗೆ ತನಿಖೆ ಆಗ್ಬೇಕು. ಅದ್ರ ಬಗ್ಗೆ ಎರಡ್ ಮಾತಿಲ್ಲ. ಸೊ ಹಾಗಾಗಿ ಇವರು ಅಲಿಗೇಷನ್ ಎತ್ತಿದ್ದಾರೆ ಅಂದ್ರೆ ಚುನಾವಣಾ ಆಯೋಗದವರು ತನಿಖೆ ಮಾಡ್ಬೇಕು. ಯಾಕಂದ್ರೆ SIR ನಡೀತಿರೋದು ಅವ್ರ ಕೆಳಗಡೆ. ರಾಜ್ಯ ಸರ್ಕಾರದ ನೌಕರರ ಆಗಿರ್ಬೋದು, ಅಂಗನವಾಡಿ ವರ್ಕರ್ಸ್ ಬೇರೆಯವರು ಆಗಿರ್ಬೋದು, ಬಟ್ ಈ ವಿಷಯದಲ್ಲಿ ಅವರು ರಾಜ್ಯ ಸರ್ಕಾರದ ನಿರ್ದೇಶನ ಫಾಲೋ ಮಾಡ್ತಾ ಇಲ್ಲ. ಅವರು ಚುನಾವಣಾ ಆಯೋಗದ ನಿರ್ದೇಶನನೇ ಫಾಲೋ ಮಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಏನ್ ಬಿಜೆಪಿ JDS ಅವ್ರು ಹೇಳಿದ್ದಾರೆ ಅದ್ರ ಬಗ್ಗೆ ತನಿಖೆ ಆಗ್ಲಿ. ನಾವು ಒಂದು ಹೆಲ್ಪ್ ಲೈನ್ ನಡೆಸ್ತಾ ಇದೀವಿ. ನಮಗೂ ಒಂದು ಹೆಲ್ಪ್ ಲೈನ್ ಅಲ್ಲಿ ಒಂದ್ ಕಡೆ ಹೇಳಿದ್ದಾರೆ BLOಗಳು ಮನೆಗೆ ಬಂದಿಲ್ಲ, ಎಲ್ಲೋ ಒಂದ್ ಕಡೆ ಕೊಟ್ಟಿದ್ದಾರೆ ಅಂತ. ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಬಿಜೆಪಿ JDS ಅವ್ರು ಕೇಳ್ಬೇಕು, ಯಾಕೆ BLOಗಳು ಒಂದ್ ಕಡೆ ಕೊಡ್ತಿದ್ದಾರೆ? ನಿಜವಾಗ್ಲೂ ಕೊಡಂಗಿದ್ರೆ, ಆತರ ಒಂದ್ ಕೊಡ್ತಾ ಇದ್ರೆ ಯಾಕೆ ಕೊಡ್ತಾ ಇದಾರೆ ಅಂದ್ರೆ ಅವ್ರ ಮೇಲೆ ಅಷ್ಟು ಪ್ರೆಷರ್ ಇದೆ. ಆಲ್ರೆಡಿ ಇಬ್ರು BLOಗಳು ಸಾವನ್ನಪ್ಪಿದ್ದಾರೆ, ನೀವೇ ನೋಡಿದೀರಾ. ಇನ್ನೊಬ್ರು ಕೊಲಾಪ್ಸ್ ಆಗಿದ್ದಾರೆ, ಅವ್ರು ನೋಡಿದೀರಾ. ಮತ್ತೆ BLOಗಳು ಹೇಳ್ತಾ ಇದಾರೆ ನಾವು ರಾಜೀನಾಮೆ ಕೊಡ್ತೀವಿ, ನಮ್ಗೆ ಈ ಪ್ರೆಷರ್ ಆಗೋದಿಲ್ಲ ಅಂತ. ಕರ್ನಾಟಕದ ಅಧಿಕಾರಿಗಳು ಸಾವನ್ನಪ್ತಾ ಇದ್ರೆ ಅದ್ರ ಬಗ್ಗೆ ನೀವು ಮಾತಾಡ್ತಾ ಇಲ್ಲ. ಬಿಜೆಪಿ JDS ಅವರೇ ಫಸ್ಟ್ ಅದ್ರ ಬಗ್ಗೆ ಮಾತಾಡಿ, ಯಾಕೆ BLOಗಳು ಎಲ್ಲ ಮನೆಗೆ ಹೋಗ್ತಾ ಇಲ್ಲ ಅಂತ. ಅವ್ರಿಗೆ ನೋಟಿಸ್ಗಳು ಬರ್ತಾ ಇದೆ BLOಗಳಿಗೆ. ನಿನ್ನೆ ನಮ್ಗೆ ಕೇಳ್ವಿ ಪಡ್ತು, BLO ಫಾರ್ಮ್ ಸಬ್ಮಿಟ್ ಮಾಡಿಲ್ಲ ಅಂತ ಅವ್ರು ಸುಪೀರಿಯರ್ ಆಫೀಸರೇ ಒಂದು OTP ತಗೊಂಡು ಸಬ್ಮಿಟ್ ಆಗಿದೆ ಅಂತ ಮಾಡ್ಬಿಟ್ಟಿದ್ದಾರೆ ಟಾರ್ಗೆಟ್ ರೀಚ್ ಮಾಡೋದಕ್ಕೆ ಅಂತ. ಸೊ ಅದು ತನಿಖೆ ಆಗ್ಬೇಕಲ್ಲ. ಖಂಡಿತವಾಗ್ಲೂ ತನಿಖೆ ಆಗ್ಲಿ. ಚುನಾವಣಾ ಆಯೋಗದಿಂದನೇ ಒಂದು ಪಾರದರ್ಶಕ ತನಿಖೆ ಆಗ್ಲಿ. ಏನಾಗ್ತಾ ಇದೆ ಅಂತ ಪ್ರಕಾರ ವಿನಯ್, ಈಗ ಕಡಿಮೆ ಸಮಯದಲ್ಲಿ ಅಂದ್ರೆ ಕರ್ನಾಟಕದಲ್ಲಿ ಚುನಾವಣೆ ಹತ್ರದಲ್ಲಿಲ್ಲ, ಇಷ್ಟು ಆತುರವಾಗಿ ನಡೆಸ್ತಿರೋದು, 1 ತಿಂಗಳ ಒಳಗಾಗಿ ಇದನ್ನ ಮುಗಿಸ್ಬೇಕು ಅಂತ ಟೈಮ್ ಲೈನ್ ಅನ್ನ ಹಾಕೊಂಡಿರೋದೇ ಇಷ್ಟೆಲ್ಲ ಅವಾಂತರಕ್ಕೆ ಕಾರಣನ? ಏನ್ ಅನ್ಸುತ್ತೆ? ಖಂಡಿತವಾಗ್ಲೂ ಅದು ಮುಖ್ಯ ಕಾರಣ. ಮತ್ತೆ ಅವ್ರಿಗೆ ಟ್ರೈನಿಂಗ್ ಸಹ ಆಗಿಲ್ಲ, ಅದು ಸಹ ಇನ್ನೊಂದು ಮುಖ್ಯ ಕಾರಣ. BLOಗಳಿಗೆ ನಿಜವಾಗ್ಲೂ ಕೆಲವು ಪ್ರಶ್ನೆಗಳಿಗೆ ನಾವು ಕೇಳಿದಾಗ ಹಿಂಗ್ ಮಾಡ್ಬೇಕು ಹಂಗ್ ಮಾಡ್ಬೇಕಂದ್ರೆ ಅವ್ರಿಗೆ ಉತ್ತರ ಕೊಡಕ್ ಆಗ್ತಾ ಇಲ್ಲ. ಅವ್ರಿಗೆ ಟ್ರೈನಿಂಗ್ ಕೊಡದೇ ಇರೋದು, ಮತ್ತೆ 2028 ಅಲ್ಲಿ ಚುನಾವಣೆ ಇದ್ರು ಈಗ 1 ತಿಂಗಳಲ್ಲಿ ಮಾಡ್ಬೇಕು ಅಂತ ಮಾಡಿರೋದು ಇದಕ್ಕೆ ದೊಡ್ಡ ಕಾರಣ. ಇನ್ನೊಂದು ಏನಾಗಿದೆ ಅಂತ ನಾನು ಹೇಳ್ತೀನಿ ನಿಮ್ಗೆ. ಸುಮಾರು ಕಡೆ ಹೆಲ್ಪ್ ಡೆಸ್ಕ್ ಗಳು ನಡೀತಾ ಇದೆ. ಆ ಹೆಲ್ಪ್ ಡೆಸ್ಕ್ ವಿಡಿಯೋ ಇವ್ರು ತಗೊಂಡು BLO ಫಾರ್ಮ್ ಫಿಲ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಹೆಲ್ಪ್ ಡೆಸ್ಕ್ ಅಲ್ಲಿ ಏನಾಗ್ತಾ ಇದೆ, ಜನಸಾಮಾನ್ಯರು, ಈಗ ಫಾರ್ ಎಕ್ಸಾಂಪಲ್ ಮೈ ವೋಟ್ ಮೈ ರೈಟ್ ಇಂದ ಹೆಲ್ಪ್ ಡೆಸ್ಕ್ ಇದೆ. ನಾವು ಜನರಿಗೆ ಫಾರ್ಮ್ ತುಂಬಿಸೋದು ಹೆಂಗೆ ಅಂತ ಹೇಳ್ಕೊಡ್ತಾ ಇದೀವಿ. ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಿಲ್ಲ, ಆ ಫಾರ್ಮ್ ತುಂಬಾ ಕಾಂಪ್ಲಿಕೇಟೆಡ್ ಆಗಿದೆ, ಮತ್ತೆ ಯಾರಿಗೂ ಗೊತ್ತಿಲ್ಲ, ಎಲ್ಲಿ ಏನ್ ಬರೀಬೇಕು ಗೊತ್ತಿಲ್ಲ. ಮತ್ತೆ ನಿಮ್ಗೆ 2 ಫಾರ್ಮ್ ಕೊಡೋದು, ನೀವು ಆ ಫಾರ್ಮ್ ಅಲ್ಲಿ ಏನಾದ್ರು ತಪ್ಪು ಫಿಲ್ ಮಾಡಿದ್ರಿ ಅಂದ್ರೆ ನಿಮ್ಗೆ ಇನ್ನೊಂದು ಫಾರ್ಮ್ ಕೊಡೋದಿಲ್ಲ ಅದು. ಸೊ ಹಾಗಾಗಿ ಆ ಫಾರ್ಮ್ ತುಂಬಿಸೋದು ಕಷ್ಟ. ಸೊ ಬೇರೆ ಜನ ಹೆಲ್ಪ್ ಡೆಸ್ಕ್ ಮಾಡ್ತಾ ಇದ್ದಾರೆ. ಹೆಲ್ಪ್ ಡೆಸ್ಕ್ ಮಾಡೋವಾಗ್ಲೂ ಜನ ಗುಂಪು ಕಟ್ಟಿರ್ತಾರೆ, ಅವ್ರ ಫಾರ್ಮ್ ತಗೊಂಡ್ ಬಂದಿರ್ತಾರೆ. ಬಟ್ ಹಾಗಂತ BLOನ ಕೂತ್ಕೊಂಡು ಅಲ್ಲಿ ಏನೋ ಅಕ್ರಮ ನಡೀತಿದೆ ಅಂತ ಒಂದು ಅಲಿಗೇಷನ್ ಮಾಡೋದು ಸರಿಗಿಲ್ಲ. ಬಟ್ ಎನಿವೆ ಅವ್ರು ಅಲಿಗೇಷನ್ ಮಾಡಿದ್ದಾರೆ, ತನಿಖೆ ಆಗ್ಲಿ.
ಅಲ್ಲ ಆದ್ರೆ ಇಲ್ಲೊಂದು ಗಮನಿಸ್ಬೇಕು ವಿನಯ್ ಅವರೀಗ ಕುಮಾರಸ್ವಾಮಿ ಅವರು ಆರೋಪ ಮಾಡಿ 5-6 ದಿನ ಕಳೀತಾ ಬಂತು. ಇಷ್ಟರವರೆಗೇನೆ ಅಂದ್ರೆ ಈ ತರದ ಒಂದು ಪ್ರಕ್ರಿಯೆ ಮೊದಲೇ ಗೊಂದಲದ ಗೂಡು, ಅನೇಕ ಆರೋಪಗಳಿದೆ. ಇದೆಲ್ಲದರ ನಡುವೆ ತಕ್ಷಣಕ್ಕೆ ಚುನಾವಣಾ ಆಯೋಗ ಇದ್ರ ಬಗ್ಗೆ ಸ್ಪಷ್ಟನೆ ಕೊಡಬೇಕಾಗಿತ್ತಲ್ವಾ, ಅಲ್ಲಿ ಏನ್ ನಡೆದಿದೆ ಅಂತ? ಯಾಕೆ ಕೊಟ್ಟಿಲ್ಲ? ಗೊಂದಲವನ್ನು ಯಾಕೆ ಹಾಗೆ ಮುಂದುವರಿಸಿದೆ? ಚುನಾವಣಾ ಆಯೋಗ ಯಾವುದೇ ದೂರ್ಗೆ ರಿಪ್ಲೈ ಮಾಡ್ತಾ ಇಲ್ಲ. ನಾವು ದೂರು ಸಲ್ಲಿಸಿದೀವಿ, ಅವ್ರಿಗೆ ತುಂಬಾ ಕ್ಲಾರಿಫಿಕೇಶನ್ಸ್ ಇದೆ ಅಂತ, ಅದಕ್ಕೆ ದೂರು ಕೊಡ್ತಾ ಇಲ್ಲ. ಬಹಳಷ್ಟು ಜನಪರ ಸಂಘಟನೆಗಳು ಯಾರು ಹೆಲ್ಪ್ ಲೈನ್ ಗಳು ನಡೆಸ್ತಿದ್ದಾರೆ, ಅವ್ರು ಚುನಾವಣಾ ಆಯೋಗಕ್ಕೆ ಅಪಾಯಿಂಟ್ಮೆಂಟ್ ಕೇಳ್ತಾ ಇದಾರೆ, ಅವ್ರಿಗೆ ಅಪಾಯಿಂಟ್ಮೆಂಟ್ ಕೊಡ್ತಾ ಇಲ್ಲ. ಇನ್ಫ್ಯಾಕ್ಟ್ ಬಿಜೆಪಿ ಜೆಡಿಎಸ್ ಅವ್ರಿಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ, ಆದ್ರೆ ಯಾರು ಜನಗಳಿಗೆ ಫಾರ್ಮ್ ತುಂಬಸಕ್ ಹೆಲ್ಪ್ ಮಾಡ್ತಿದಾರೋ, ಯಾರು ಜಾಗೃತಿ ಮೂಡಿಸ್ತಿದಾರೋ ಅವ್ರಿಗೆ ಅಪಾಯಿಂಟ್ಮೆಂಟ್ ಕೊಡ್ತಾ ಇಲ್ಲ ಚುನಾವಣಾ ಆಯೋಗ. ಮತ್ತೆ ಯಾಕೆ ಇವರು ಇದ್ರ ಬಗ್ಗೆ ಏನು ಕ್ರಮ ತಗೊಂತಿಲ್ಲ ಅಂತ ಚುನಾವಣಾ ಆಯೋಗ ಕೇಳ್ಬೇಕು. ಇನ್ಫ್ಯಾಕ್ಟ್ ಚುನಾವಣಾ ಆಯೋಗದವರು ಡೈಲಿ ಪ್ರೆಸ್ ಮೀಟ್ ಮಾಡ್ಬೇಕು, ಸಿಇಒ ಬಂದು ಪ್ರೆಸ್ ಅವ್ರ ಹತ್ರ ಪ್ರಶ್ನೆ ತಗೋಬೇಕು. ನಾವ್ ಅದನ್ನ ಕೇಳ್ತಾ ಇದ್ದೀವಿ. ನೀವೇ ಹೇಳಿದೀರಾ SIR ಮಾಡ್ತಿರೋದು ಪಾರದರ್ಶಕತೆಗೋಸ್ಕರ ಅಂತ. ಹಂಗಿದ್ಮೇಲೆ ನಿಮ್ SIR ಪ್ರಕ್ರಿಯೆನೇ ಪಾರದರ್ಶಕವಾಗಿರ್ಲಲ್ಲ. ಅವ್ರು ಅಲಿಗೇಷನ್ ಮಾಡಿ 6 ದಿವಸ ಆಯ್ತು, ನೀವು ತಕ್ಷಣ ರಿಪ್ಲೈ ಕೊಡ್ಬೇಕಿತ್ತು ಚುನಾವಣಾ ಆಯೋಗ. ಖಂಡಿತ ತನಿಖೆ ಆಗ್ಬೇಕು. ಅದ್ರ ಬಗ್ಗೆ ನಾನಂತೂ 2 ಮಾತಿಲ್ಲ, ತನಿಖೆ ಆಗಿ ವರದಿ ಆಚೆ ಬರ್ಬೇಕು. ಯಾಕೆ ಅಂತ ಹೇಳಿದ್ರೆ ತನಿಖೆ ಆಗದೆ ಇದ್ರೆ ಇವ್ರು ಅದನ್ನೇ ಕೂತ್ಕೊಂಡು ಬೇಳೆ ಬೇಯಿಸ್ತಾನೆ ಇರ್ತಾರೆ, ಈ ತರ ಆಗಿದೆ, ಈ ತರ ಆಗಿದೆ, ಈ ತರ ಆಗಿದೆ ಅಂತ ಹೇಳಿ. ಅಲ್ಲಿ ನಿಜಾಂಶ ಏನು ಅಂತ ಗೊತ್ತಾಗೋದಿಲ್ಲ. ಅಲ್ಲಿ ಹೆಲ್ಪ್ ಡೆಸ್ಕ್ ನಡೀತಿತ್ತೋ ಅಥವಾ BLO ಕೂತ್ಕೊಂಡು ಮಾಡ್ತಾ ಇದ್ರು, ಇನ್ನೇನೋ ಆಗ್ತಾ ಇತ್ತೋ ಗೊತ್ತಾಗೋದಿಲ್ಲ. ನಿಜವಾಗ್ಲೂ BLO ಕೂತ್ಕೊಂಡು ಮಾಡ್ತಾ ಇದ್ರೆ ಅದ್ರ ಬಗ್ಗೆ ಕ್ರಮ ತಗೊಳ್ಳಿ. ನೀವು ಕೇಳಿ BLOಗೆ, ಯಾಕೆ ನೀವು ವರ್ಕ್ ಪ್ರೆಷರ್ ಇಂದ ಆತರ ಮಾಡಿದ್ರೆ ಬೇರೆ ಏನಾದ್ರಿಂದ ಮಾಡಿದ್ರ? ಒಂದಂತೂ ನಾವು ಕುಮಾರಸ್ವಾಮಿ ಮತ್ತೆ ಬಿಜೆಪಿ ಅವ್ರಿಗೆ ಕೇಳ್ಬೇಕು, BLO ಒಂದ್ ಕಡೆ ಕೂತ್ಕೊಂಡು ಮಾಡ್ತಿದಾರೆ ಅಂತ ಮಾತ್ರಕ್ಕೆ ಅದು ಹೆಂಗೆ ಅವ್ಯವಹಾರ ಆಗುತ್ತೆ? ಯಾಕೆ ನೀವು ಅದು ಅವ್ಯವಹಾರ ಅಂತ ಹೇಳ್ತಾ ಇದ್ರ ಅಂತ ಆಗ್ಬೇಕು. ಯಾಕಂತ ಹೇಳಿದ್ರೆ BLO ಎಲ್ಲಿ ಕೂತ್ಕೊಂಡು ಫಾರ್ಮ್ ತುಂಬಿಸಿದ್ರು ನೀವು ಫಾರ್ಮ್ ಕರೆಕ್ಟ್ ಆಗಿ ತುಂಬಿಸಿಲ್ಲ ಅಂತ ಹೇಳಿದ್ರೆ ನೀವು SIR ಇಂದ ಆಚೆ ಉಳ್ದೋಗ್ತೀರಾ. ಸೊ BLO ಒಂದ್ ಕಡೆ ಕೂತ್ಕೊಂಡು ತುಂಬಿಸಿದ್ರು ಹೆಂಗೆ ಇವ್ರ ಪ್ರಕಾರ ನುಸುಳುಕೋರರು ಒಳಗಡೆ ಬರ್ತಾರೆ, ಅದನ್ನ ಅವ್ರು ಎಕ್ಸ್ಪ್ಲೈನ್ ಮಾಡ್ಬೇಕಾಗತ್ತೆ. ಅಲ್ಲ, ಅವ್ರು ನೇರವಾಗಿ ಆರೋಪ ಮಾಡ್ತಿದ್ದಾರೆ. ಇವತ್ತಿನ ಪ್ರೆಸ್ ಮೀಟ್ ನ ಸಂದರ್ಭದಲ್ಲೂ ಈ NDA ನಾಯಕರುಗಳು ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದ ಅಕ್ರಮ ನಿವಾಸಿಗಳನ್ನ ಮತದಾರರನ್ನಾಗಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಪಟ್ಟಿಗೆ ಸೇರ್ಪಡೆ ಮಾಡ್ತಿದೆ ಅಂತ. ಅಂದ್ರೆ ಇಲ್ಲಿ ಕಾಂಗ್ರೆಸ್ ಸರ್ಕಾರದ ಪಾತ್ರ ಏನು? ಸರ್ಕಾರದ ಪಾತ್ರ ಮೇಡಮ್, ಇಲ್ಲಿ ಸರ್ಕಾರದ ಪಾತ್ರ ಏನು ಇಲ್ಲ ಚುನಾವಣಾ ಆಯೋಗದಲ್ಲಿ. ಇನ್ಫ್ಯಾಕ್ಟ್ ಸರ್ಕಾರದ ಪಾತ್ರ ಏನಿರ್ಬೇಕಿತ್ತು ಅಂದ್ರೆ ಅವ್ರು ಸರ್ಕಾರದವ್ರು ಹೆಲ್ಪ್ ಲೈನ್ ನಡೆಸಬೇಕಿತ್ತು. ಇವತ್ತು ಸರ್ಕಾರ ಹೆಲ್ಪ್ ಲೈನ್ ನಡೆಸ್ತಿಲ್ದಿರೋ ಕಾರಣ ನಮ್ಮಂತವ್ರು ಹೆಲ್ಪ್ ಲೈನ್ ನಡೆಸ್ತಿದೀವಿ. ಯಾಕಂದ್ರೆ ಜನಗಳಿಗೆ ಡೌಟ್ ಇದೆ. ಇನ್ಫ್ಯಾಕ್ಟ್ ಕೆಲವು BLOನೇ ಫೋನ್ ಮಾಡಿದಾರೆ ನಮ್ ಹೆಲ್ಪ್ ಲೈನ್ಗೆ, ಏನ್ ಮಾಡ್ಬೇಕು ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ನಾನೇನ್ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ರಾಜ್ಯ ಸರ್ಕಾರದ ಪಾತ್ರ ಇದರಲ್ಲಿ ತುಂಬಾ ಮಿನಿಮಮ್ ಇದೆ. ರಾಜ್ಯ ಸರ್ಕಾರದ ಪಾತ್ರ ಇರ್ಬೇಕಾಗಿದ್ದು ಚುನಾವಣಾ ಆಯೋಗದ ಜೊತೆ ಸೇರ್ಕೊಂಡು ಜನಗಳಿಗೆ ಕ್ಲಾರಿಫಿಕೇಶನ್ ಕೊಡ್ಬೇಕಿತ್ತು. ಎಕ್ಸಾಕ್ಟ್ಲಿ ಹೆಂಗ್ ಫಾರ್ಮ್ ತುಂಬಿಸೋದು, ಏನ್ ಮಾಡ್ಬೇಕು. ಮತ್ತೆ ಈ ಕ್ಯಾಂಪ್ ಗಳು ಈ ತರ ನಡೀತಿದೆ ಅಂದ್ರೆ ಅದ್ರಲ್ಲಿ ರಾಜ್ಯ ಸರ್ಕಾರದ ಪಾತ್ರ ಏನಿದೆ? BLOಗಳು ರಾಜ್ಯ ಸರ್ಕಾರದ ಹತ್ರ ಏನು ಇನ್ಸ್ಟ್ರಕ್ಷನ್ಸ್ ತಗೊಂತಿಲ್ವಲ್ಲ. ಮತ್ತೆ ಇವರು ಪಾಕಿಸ್ತಾನ ಬಾಂಗ್ಲಾದೇಶ ಅವ್ರನ್ನ ಸೇರಿಸ್ತಿದ್ದಾರೆ ಅಂದ್ರೆ ಎಲ್ಲಿದ್ದಾರೆ ಈ ಪಾಕಿಸ್ತಾನದವರು ಬಾಂಗ್ಲಾದೇಶ ಅವರು? ಅವ್ರು ತೋರಿಸ್ಬಿಡ್ಲಿ ಯಾರು ಬಾಂಗ್ಲಾದೇಶ ಅವ್ರು ಇದಾರೆ, ಬೆಂಗಳೂರಲ್ಲಿ, ಕರ್ನಾಟಕದಲ್ಲಿ, ದೇಶದಲ್ಲಿ ಇದ್ದಾರೆ, ಅದು ಎಲ್ಲರಿಗೂ ಗೊತ್ತಿರೋ ವಿಷಯ. ಬಟ್ ಅವ್ರನ್ನ ಸೇರಿಸ್ತಿದ್ದಾರೆ ಅಂದ್ರೆ ಯಾವ ಆಧಾರದ ಮೇಲೆ ಇವ್ರು ಹೇಳ್ತಾ ಇದ್ದಾರೆ? ಫಸ್ಟ್ ಆಫ್ ಆಲ್ ಅರವಿಂದ್ ಲಿಂಬಾವಳಿ ಅವ್ರ ಕ್ಷೇತ್ರ ಮಹದೇವಪುರದಲ್ಲೇ ಬಹಳಷ್ಟು ಜನ ಬಾಂಗ್ಲಾದೇಶಿ ಅಂತ ಹೇಳ್ಕೊಂಡಿರೋರು ಇರೋದು. ಅವರೇ ಬಹಳಷ್ಟು ಜನನ ವೋಟರ್ ಲಿಸ್ಟ್ ಗೆ ಸೇರಿಸಿದ್ದಾರೆ ಅಂತ ಅವ್ರ ಮೇಲೆ ಆರೋಪ ಇದೆ. ಸೊ ಇವ್ರೇನಾದ್ರು ಹೇಳ್ತಾ ಇದ್ರೆ ಅವ್ರು ಸೇರಿದ್ದಾರೆ ಅಂತ ಹೇಳಿದ್ರೆ ಇವ್ರು ತನಿಖೆ ಕೊಡ್ಲಿ, ಡಾಕ್ಯುಮೆಂಟ್ಸ್ ಕೊಡ್ಲಿ, ಚುನಾವಣಾ ಆಯೋಗ ತನಿಖೆ ಮಾಡ್ಲಿ. ತನಿಖೆ ಮಾಡಿ ಪಾರದರ್ಶಕವಾಗಿ ಆಚೆ ಹಾಕಿ, ಎಲ್ಲಾನು ಪಾರದರ್ಶಕವಾಗಿ ಆಚೆ ಹಾಕ್ಲಿ. ಸುಮ್ನೆ ಈ ತರ ಇಲ್ಲಾಂದ್ರೆ ಈ ತರ ಸುಮ್ನೆ ಅಲಿಗೇಷನ್ ಡೈಲಿ ಅಲಿಗೇಷನ್ ಆಗ್ತಾ ಇರುತ್ತೆ. ಈ ಕಡೆ ಜನಗಳ ನಿಜವಾದ ಸಮಸ್ಯೆ ಬಗೆಹರಿತಿಲ್ಲ. ನಮ್ಗೆ ಬೇರೆ ಬೇರೆ ಸ್ಲಮ್ ಇಂದ ಫೋನ್ ಬರ್ತಾ ಇದೆ, ನಮ್ದು 2002 ಲಿಸ್ಟ್ ಅಲ್ಲಿ ಹುಡ್ಕಕ್ ಆಗ್ತಾ ಇಲ್ಲ, ನಮ್ಗೆ ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಇನ್ ಸ್ವಲ್ಪ ಜನ ಫೋನ್ ಮಾಡ್ತಾ ಇದಾರೆ, ನಮ್ಗೆ ಪ್ರಾಜನಿ ಮ್ಯಾಪಿಂಗ್ ನಮ್ BLO ಒಂಥರ ಹೇಳ್ತಾ ಇದಾರೆ, ಆದ್ರೆ ನಮ್ ನೆಂಟರಿಗೆ BLO ಇನ್ನೊಂಥರ, ಅವ್ರ BLO ಇನ್ನೊಂಥರ ಹೇಳಿದ್ರು, ನಾವ್ ಹೆಂಗ್ ತುಂಬಿಸೋದು ಗೊತ್ತಾಗ್ತಿಲ್ಲ ಅಂತ ಹೇಳ್ತಾ ಇದಾರೆ. ಇನ್ ಕೆಲವರು ಈಗ ಯಲಹಂಕ ಕ್ಷೇತ್ರದಲ್ಲಿ 2002 ಒಂದು ಸಪ್ಲಿಮೆಂಟರಿ ಲಿಸ್ಟ್ ಇಶ್ಯೂ ಆಗಿತ್ತು ಮೇಡಮ್. ಆ ಕಾರ್ಡ್ ಅಲ್ಲೇ ADDNL ಅಂತ ಬರೆದಿದೆ. ಆ ಸಪ್ಲಿಮೆಂಟರಿ ಲಿಸ್ಟ್ ಏನ್ ಇಶ್ಯೂ ಆಗಿತ್ತು ಅದು ಆನ್ಲೈನ್ ಅಪ್ಲೋಡ್ ಆಗಿಲ್ಲ, ಅದೊಂದು ಸಮಸ್ಯೆ ಇದೆ. ಇನ್ನೊಂದ್ ಕಡೆ ಇನ್ನೊಬ್ರು ಹೇಳ್ತಾ ಇದ್ರು 2002 ಲಿಸ್ಟ್ ಅಪ್ಲೋಡ್ ಮಾಡಿರೋ PDF ಅಲ್ಲಿ ಒಂದ್ ಸೀರಿಯಲ್ ನಂಬರ್ ಇದೆ, ಆನ್ಲೈನ್ ಲಿಸ್ಟ್ ಅಲ್ಲಿ ಇನ್ನೊಂದ್ ಸೀರಿಯಲ್ ನಂಬರ್ ಇದೆ ಅಂತ. ಸೊ ಹಾಗಾಗಿ ಈ ಎಲ್ಲಾ ನಿಜವಾದ ಸಮಸ್ಯೆಗಳ ಮೂಲೆಗೆ ಸರಿದು ಅಥವಾ ತೆರೆಮರೆಗೆ ಸರಿದು ಅಕ್ರಮ ನಿವಾಸಿಗಳಿಗೆ ಮತದಾರರ ಹಕ್ಕನ್ನ ನೀಡೋ ಪ್ರಯತ್ನ ಆಗ್ತಿದೆ ಅನ್ನೋ ಚರ್ಚೆಯನ್ನ ಮುನ್ನೆಲೆಗೆ ತರುವ ಒಂದು ರಾಜಕೀಯ ಪ್ರಯತ್ನನ ಇದು? ಏನ್ ಅನ್ಸುತ್ತೆ ವಿನಯ್? ಖಂಡಿತವಾಗ್ಲೂ ಇದು ಒಂದು ರಾಜಕೀಯಕ್ಕೋಸ್ಕರ ಮಾಡ್ತಿರೋದು. ಯಾಕಂದ್ರೆ ನಿಜವಾಗ್ಲೂ ಇವ್ರಿಗೆ ಈ ದೇಶದ ಜನ, ಈ ದೇಶದ ಮೂಲ ನಿವಾಸಿಗಳು ಅಂತ ಯೋಚನೆ ಇದ್ದಿದ್ರೆ ಈ ದೇಶದವ್ರು ಲಿಸ್ಟ್ ಒಳಗಡೆ ಸೇರ್ಸ್ಕೊಳ್ಳೋದು ನೋಡಿ ಸ್ವಾಮಿ. ಫಸ್ಟ್ ನೀವು ಈ ದೇಶದವರೇ ಲಿಸ್ಟ್ ಒಳಗಡೆ ಸೇರಕ್ ಆಗ್ತಾ ಇಲ್ಲ, ಅವ್ರಿಗೆ ಫಾರ್ಮ್ ತುಂಬಕ್ಕೂ ಆಗ್ತಾ ಇಲ್ಲ. ಕೊನೆಗೆ ನೀವೇ ಏನಾದ್ರು ಹೋಗ್ಲಿ, ಬಿಜೆಪಿ JDS ಅವ್ರು ಏನಾದ್ರು ಹೆಲ್ಪ್ ಡೆಸ್ಕ್ ಮಾಡ್ತಾ ಇದಾರ, ಹೋಗ್ಲಿ ಅವ್ರ ಜನಗಳಿಗೆ ಹೆಲ್ಪ್ ಮಾಡ್ತಾ ಇದಾರ ಫಾರ್ಮ್ ತುಂಬಿಸೋದಕ್ಕೆ? ಅವ್ರ ಏನಾದ್ರು ಹೆಲ್ಪ್ ಡೆಸ್ಕ್ ಮಾಡ್ತಾ ಇದಾರ? ಅಥವಾ ಅವ್ರು ಮಾಡ್ತಾ ಇದಾರೆ, ಅವ್ರು ಗುಂಪು ಸೇರ್ಕೊಂಡ್ರೆ ಆಗ ನಾವು ಹೋಗಿ ಹೇಳ್ಬೋದಾ ಇವ್ರಲ್ಲೇ ಅವ್ರು ಬೇರೆ ಏನೋ ಮಾಡ್ತಿದ್ದಾರೆ ಅಂತ? ನಿಜವಾದ ಕರ್ನಾಟಕದ ಜನತೆಗೆ ಇವತ್ತು SIR ಇಂದ ಬಹಳಷ್ಟು ಆತಂಕ ಆಗಿದೆ. ಹೆಸರುಗಳು ಸಿಗ್ತಾ ಇಲ್ಲ 2002 ಲಿಸ್ಟ್ ಅಲ್ಲಿ. ಮೇಡಮ್ ಒಬ್ರು ನಮ್ಗೆ ಪರಿಚಯ ಇರೋರು, ಅವ್ರ ಹೆಸರು ಸುರೇಖಾ ಅಂತ, 2002 ಲಿಸ್ಟ್ ಅಲ್ಲಿ ಸುರೇಶ್ ಅಂತಿದೆ.
ನೀವ್ ಹೆಂಗ್ ಸರ್ಚ್ ಮಾಡ್ತೀರಾ? ನೀವು ಸುರೇಖ ಅಂತ ಸರ್ಚ್ ಮಾಡ್ತಾ ಇರ್ತಾರೆ, ಸಿಗೋದಿಲ್ಲ. ಈ ಸ್ಪೆಲ್ಲಿಂಗ್ ಮಿಸ್ಟೇಕ್. ಇನ್ನೊಬ್ರು ಇದಾರೆ, ಅವರು ಅರವಿಂದ್ ನಾರಾಯಣ್ ಅಂತ ಗಂಡಸರು, ಅವರು ಫೀಮೇಲ್ ಅಂತ ಹಾಕ್ಬಿಟ್ಟಿದ್ದಾರೆ. ನೀವು ಸರ್ಚ್ ಮಾಡಿದ್ರು ಒಂದೊಂದ್ಸತಿ 2 ದಿವಸ ಕೂತ್ಕೊಂಡು ಸರ್ಚ್ ಮಾಡ್ಬೇಕು. ಮತ್ತೆ ನಮ್ಮಂತವ್ರಿಗೆ ಇಂಟರ್ನೆಟ್ ಯೂಸ್ ಮಾಡಿ, ಲ್ಯಾಪ್ಟಾಪ್ ಯೂಸ್ ಮಾಡಿ, ಫೋನಲ್ಲಿ ಆಪ್ ಯೂಸ್ ಮಾಡಕ್ ಬರೋರಿಗೆ ಸರ್ಚ್ ಮಾಡ್ತೀವಿ. ಈ ಜನಸಾಮಾನ್ಯರು ಏನ್ ಮಾಡ್ಬೇಕು? ನಮ್ ಹೆಲ್ಪ್ ಲೈನ್ಗೆ ಹಳ್ಳಿಗಳಿಂದ ಎಲ್ಲ ಫೋನ್ ಬರ್ತಾ ಇದೆ. ದೂರಿನ ಸಂದರ್ಭದಲ್ಲಿ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, SIR ಪ್ರಕ್ರಿಯೆಯಲ್ಲಿ ನಿಯಮ ಇದೆ, BLOಗಳು ಪ್ರತಿ ಮತದಾರರ ಮನೆಗೆ ತೆರಳಿನೇ ಎನ್ಯುಮರೇಷನ್ ಫಾರ್ಮ್ ಅನ್ನ ತುಂಬಬೇಕು, ಅವ್ರು ಎಲ್ಲೋ ಒಂದ್ ಕಡೆಗೆ ಸೇರ್ಸೋ ಹಾಗಿಲ್ಲ ಅಂತ. ಇದನ್ನ ಹೇಗ್ ನೋಡ್ತೀರಿ ವಿನಯ್ ತಾವು? ಖಂಡಿತ ಅದನ್ನ ಒಪ್ಪೋಣ. ಆ ಒಂದು ನಿಯಮದ ಬಗ್ಗೆ ಸಮಸ್ಯೆ ಇಲ್ಲ. ಅದು ನಿಯಮ ಇದೆ, ಅವ್ರು ಮನೆಗೆ ಭೇಟಿ ಆಗ್ಲಿ, ಮನೆಗೆ ಫಾರ್ಮ್ ಕೊಡ್ಲಿ, ಮನೆಯಲ್ಲೇ ತುಂಬಿಸ್ಲಿ. ಒಂದು. ಎರಡನೇದು, ಆದ್ರೆ ಆನ್ಲೈನ್ ಬಿಡ್ತಾ ಇದಾರಲ್ಲ, ಆನ್ಲೈನ್ ಫಾರ್ಮ್ ಸಬ್ಮಿಷನ್ ಆಗ್ತಾ ಇದೆ. ಸೊ ಹಂಗಾದ್ರೆ ನುಸುಳ್ಕೋರು ಏನಾದ್ರು ಆನ್ಲೈನ್ ಫಿಲ್ ಮಾಡಿದ್ರೆ ಇವ್ರು ಏನ್ ಮಾಡ್ತಾರೆ? ಬಿಜೆಪಿ JDS ಅವರು. ನಾನ್ ಹೇಳ್ತಾ ಇರೋದು, ಖಂಡಿತ ಆ ನಿಯಮ ಇದೆ. BLO ಕಡ್ಡಾಯವಾಗಿ ಮನೆಗೆ ಹೋಗ್ಬೇಕು. ಅದ್ರ ಬಗ್ಗೆ 2 ಮಾತಿಲ್ಲ, ಅದ್ರ ಬಗ್ಗೆ ಭಿನ್ನಾಭಿಪ್ರಾಯ ಇಲ್ಲ. ಆದ್ರೆ BLO ಯಾಕೆ ಮನೆಗೆ ಹೋಗ್ತಿಲ್ಲ? ನೀವು ಬರೀ ಸಂಶಯಾಸ್ಪದವಾಗಿ ನೋಡ್ತಾ ಇದ್ದೀರಾ, ಅವರು ಯಾರನ್ನೋ ಸೇರಿಸ್ತಾ ಇದ್ದಾರೆ ಅಂತ. ನಾನ್ ಹೇಳ್ತಾ ಇರೋದು, BLOಗೆ ವರ್ಕ್ ಪ್ರೆಷರ್ ಇಂದನೂ ಹೋಗದೆ ಇರ್ಬೋದು, ಅಥವಾ BLOಗೆ ಒಂದು ಏನೋ ಕೆಲವು BLOಗಳು ಕೆಲ್ಸಕ್ಕೆ ಶ್ರಮನೂ ಪಡದೆ ಇರ್ಬೋದು. ಯಾರು ಹೋಗ್ತಾರಪ್ಪ ಒಂದ್ ಕಡೆ ಕೂತ್ಕೊಂಡ್ ಮಾಡೋಣ ಅಂತಾನು ಮಾಡ್ತಿರ್ಬೋದು. ಅದ್ರ ಬಗ್ಗೆ ತನಿಖೆ ಆಗ್ಲಿ. ಮತ್ ನೀವ್ ಫಸ್ಟ್ ಬಿಜೆಪಿ JDS ಅವರು ನೀವ್ ಕೇಳ್ಬೇಕಾಗಿದ್ದು, 1 ತಿಂಗಳು ಯಾಕೆ, 2 ತಿಂಗಳು ಮಾಡ್ಲಿ, 3 ತಿಂಗಳು ಮಾಡ್ಲಿ, ನಿಮ್ಗೆ ಪ್ರಾಪರ್ ವೆರಿಫಿಕೇಶನ್ ಬೇಕಾಗಿದೆಯಲ್ಲ. ನಿಮ್ಗೆ ನುಸುಳ್ಕೋರೋರು ಇರ್ಬಾರ್ದಲ್ವಾ, ಯಾರು ಇರ್ಬಾರ್ದಲ್ವಾ? ಮತ್ತೆ 3 ತಿಂಗಳು ತಗೊಳ್ಳಿ, ಪಾರದರ್ಶಕವಾಗಿ ಮಾಡ್ಲಿ, ಎಲ್ಲ ಪಾರದರ್ಶಕವಾಗಿ ಮಾಡ್ಲಿ. ಇವತ್ತು ಪಾರದರ್ಶಕತೆ ಇಲ್ಲ ಇದ್ರಲ್ಲಿ, ಈ ಇಡೀ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಇಲ್ಲ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.